ತಾಲೂಕಿನ ಸೋಮಹಳ್ಳಿ ಗ್ರಾಮದಲ್ಲಿ ಸೋಮಹಳ್ಳಿ ಶಿಲಾಮಠದ ಆದಿಗುರು ಗಂಗಾಧರೇಶ್ವರ ಮತ್ತು ಸದ್ಗುರು ಷಟ್ಸ್ಥಲ ಚಕ್ರವರ್ತಿ ಸಿದ್ಧ ಮಲ್ಲಿಕಾರ್ಜುನ ಸ್ವಾಮಿಯವರ 76ನೇ ವಾರ್ಷಿಕ ಆರಾಧನೆ ಮತ್ತು ಮಠದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಭಕ್ತರ ಸಂಖ್ಯೆಯೊಂದಿಗೆ ನಡೆಯಿತು. ಸಮಾರಂಭದಲ್ಲಿ ಯಡಿಯೂರಪ್ಪ ಮಾತನಾಡಿ, ಭಾರತವು ರಾಮನ ನಡೆಯುವ ಜಾಗ ಹಾಗೂ ಕೃಷ್ಣ ಈಶ್ವರ ತಪೋಭೂಮಿಯಾಗಿದೆ ಎಂದು ಹೇಳಿದರು. ವಿದೇಶಿಗರು ಕೊಂಡಾಡುವ ಸಂಸ್ಕೃತಿಯನ್ನು ನಮ್ಮ ದೇಶವೂ ಹೊಂದಿದೆ. ಸೋಮಹಳ್ಳಿ ಮಠವು ಸುಮಾರು 800 ವರ್ಷದ ಇತಿಹಾಸವಿರುವ ಶ್ರೇಷ್ಠ ಸ್ಥಾನ. ಆದಿಗುರು ಗಂಗಾಧರೇಶ್ವರರು ತಮ್ಮ ತಪಸ್ಸಿನ ಚೈತನ್ಯದಿಂದ ಮನುಕುಲಜ ಉದ್ಧಾರಕ್ಕಾಗಿ ಅವತಾರವಾಗಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸೋಮಹಳ್ಳಿ ಮಠದ ಅಭಿವೃದ್ಧಿಗೆ 1.70 ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಧರ್ಮ ಉಳಿಸುವ ಕಾರ್ಯದಲ್ಲಿ ಮಠಮಾನ್ಯರಿಗೆ ಸಾಧ್ಯವಾದಷ್ಟು ಸಹಕಾರ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ಧರ್ಮ ಸಂಸ್ಕೃತಿ ಉಳಿಯುವುದೇ ಹೇಗೆ ಎಂದು ಯಡಿಯೂರಪ್ಪ ಪ್ರಶ್ನಿಸಿದರು. ಮಠವು ಅನ್ನ, ಅರಿವು ಮತ್ತು ಸಂಸ್ಕೃತಿ ಮಾರ್ಗದರ್ಶನದ ಮೂಲಕ ಸಮಾಜಕ್ಕೆ ಸೇವೆ ನೀಡುತ್ತಿದೆ. ಯಡಿಯೂರಪ್ಪ ಅವರು ಲಿಂಗಾಯತ ಧರ್ಮದ ಸಾರವನ್ನು ಹೇಳಿದರು. ಜಾತಿ ಮಠ ಬಿಟ್ಟು ಎಲ್ಲರೂ ಒಂದಾಗಿ ಬದುಕಬೇಕು. ದೇಶದಲ್ಲಿ ನಡೆಯುವ ಅಶಾಂತಿ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಬದುಕಬೇಕು ಎಂದು ಹೇಳಿದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಬೇರೆ ಎಂದು ನಾನು ಎಂದಿಗೂ ಭಾವಿಸುವುದಿಲ್ಲ. ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಶಾಸಕ ಎಚ್.ಎಂ. ಗಣೇಶ ಪ್ರಸಾದ್, ಸಿದ್ಧಗಂಗಾ ಕ್ಷೇತ್ರದ ಸಿದ್ಧಲಿಂಗ ಸ್ವಾಮೀಜಿ ಮತ್ತು ಮಾಜಿ ಶಾಸಕರಾದ ಸಿ.ಎಸ್. ನಿರಂಜನುಕಂ ಉಪಸ್ಥಿತರಿದ್ದರು. ಗ್ರಾಮಸ್ಥರು, ಭಕ್ತರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಜನರ ಸಹಭಾಗಿತ್ವದಲ್ಲಿ 475 ಕೋಟಿ ರೂಪಾಯಿ ಅನುದಾನದಲ್ಲಿ 110 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಿರುವುದು ಘೋಷಿತವಾಗಿದೆ. ಈ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ, ದೇವನೂರು ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠದ ಮಹಾಂತ ಸ್ವಾಮೀಜಿ, ಬಾಲರಾಜು, ಚಾಮುಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಸೇರಿದಂತೆ ಸೋಮಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನ, ಭಕ್ತರು ಹಾಜರಿದ್ದರು.